ಅಗತ್ಯಕ್ಕಿಂತ ಹೆಚ್ಚು ಮಾತು, ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ, ಅಗತ್ಯಕ್ಕಿಂತ ಹೆಚ್ಚು ನಂಬಿಕೆ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಭರವಸೆ, ಈ ನಾಲ್ಕು ಕೂಡ ಅಗತ್ಯಕ್ಕಿಂತ ಹೆಚ್ಚು ದುಃಖವನ್ನು ತಂದುಕೊಡುತ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಲಾರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಒಂದು ಸಾಧನೆಯ ಜೊತೆಗೆ ಪೂರೈಸುವಂಥ ವ್ಯಕ್ತಿಗಳಂತಂದರೆ ಈ ತುಲಾರಾಶಿಯ ವ್ಯಕ್ತಿಗಳಾಗಿರ್ತಾರೆ. ಹಾಗಾದರೆ ಈ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಲಾಭಗಳೇನು, ನಷ್ಟಗಳೇನು, ಅಥವಾ ಯಾವುದಾದ್ರೂ ಮಿಶ್ರ ಫಲಗಳಿದೆಯಾ ಅಂದ್ಕೊಂಡು ನೋಡೋದಿದ್ರೆ ಖಂಡಿತವಾಗಲೂ ಕೂಡ ತುಲಾರಾಶಿಯವರಿಗೆ ಅದ್ಭುತ ರಹಸ್ಯಗಳನ್ನು ಬಯಲು ಮಾಡುವಂಥ ಸಮಯ ಆಗಿರ್ತದೆ. ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗೊತ್ತಿಲ್ಲದಿರುವಂಥ ಕೆಲವೊಂದಿಷ್ಟು ನಿಮ್ಮಲ್ಲಿರುವಂಥ ರಹಸ್ಯಗಳು ಬಯಲಾಗುವಂಥದ್ದು, ನಿಮ್ಮಲ್ಲಿರುವಂತಹ ಒಂದು ಜ್ಞಾನ ಏನು ಅಥವಾ ಅದರ ಆಳ ಏನು ಹೇಳುವಂಥದ್ದು ನಿಮಗೆ ಗೊತ್ತು ಮಾಡಿಕೊಳ್ಳಿಕ್ಕೆ ಒಂದು ಸೂಕ್ತ ಸಮಯ ಅಂತಂದರೆ ಈ ಆಗಸ್ಟ್ ತಿಂಗಳಾಗಿರ್ತದೆ. ಇಂಥ ಒಂದು ಅದ್ಭುತ ರಹಸ್ಯಗಳು ನಿಮ್ಮಲ್ಲಿ ಒಂದು ಜ್ಞಾನೋದಯ ಆದಾಗ, ನಿಮ್ಮಲ್ಲಿ ಉದಯ ಆದಾಗ ತಾವು ಏನು ಮಾಡಬಹುದು, ಉದ್ಯೋಗದಲ್ಲಾಗಿರ್ಬೋದು, ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ಒಂದು ಕುಟುಂಬದಲ್ಲಾಗಿರ್ಬೋದು, ಯಾವ ರೀತಿಯಾದಂಥ ಏಳಿಗೆ ಇರಬಹುದು ಅಂದ್ಕೊಂಡು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಪ್ರಥಮವಾಗಿ ಒಂದು ಗ್ರಹ ಗೋಚಾರ ಫಲಕ್ಕೆ ಬಂದರೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ದಾವೆ, ಯಾವ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಅಥವಾ ಯಾವ ಮನೆಯಲ್ಲಿ ಕೂತ್ಕೊಂಡಿದೆ ಅಂದ್ಕೊಂಡು ನೋಡೋದಿದ್ರೆ 10ನೇ ಮನೆಯಲ್ಲಿ ಗುರು ಮತ್ತು ಸೂರ್ಯ, ಅದೇ ರೀತಿಯಾಗಿ ಶನಿ 6ನೇ ಮನೆಯಲ್ಲಿ ಆಸೀನರಾಗಿರುವಂಥದ್ದು, 5ನೇ ಮನೆಯಲ್ಲಿ ರಾಹು. ಇದರಿಂದೆಲ್ಲ ಏನೆಲ್ಲ ಲಾಭ ಫಲಗಳಿದೆ ಅಂದ್ಕೊಂಡು ಒಂದೊಂದಾಗಿ ನೋಡ್ಕೊಂಬರೋಣ. ಇದಕ್ಕಿಂತ ಮೊದಲು ತಾವು ಹೇಳ್ಬೋದು ನಮಗೆ ಗುರುಬಲ ಇಲ್ಲ, ಎಲ್ಲ ಕೆಲಸ ಕಾರ್ಯಗಳು ಮತ್ತೆ ನಿಲ್ಲುತ್ತಾ ಅಂದ್ಕೊಂಡು. ಖಂಡಿತವಾಗ್ಲೂ ಕೂಡ ನೀವು ಭಯ ಬೀಳಬೇಕಾಗಿಲ್ಲ. ಗುರು ನಿಮ್ಮ ಬಲಕ್ಕಿಲ್ಲದೆ ಇದ್ರೇನಂತೆ 10ನೇ ಮನೆಯಲ್ಲಿ ಗುರು ಆಸೀನರಾಗಿದ್ದಾಗ ಏನೇನೆಲ್ಲ ಕೊಡಬೇಕು ಅಥವಾ ಏನೇನೆಲ್ಲ ಕೊಡ್ತಾನೆ ಹೇಳುವಂಥದ್ದು ಪ್ರಮುಖವಾಗಿರ್ತದೆ. ಅದನ್ನು ನಾನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ ಮುಂದಿನ ಭಾಗದಲ್ಲಿ. ಅದೇ ರೀತಿಯಾಗಿ ಶನಿಯಿಂದ ಕೂಡ ಒಂದು ಉತ್ತಮವಾದಂಥ ಒಂದು ಫಲಗಳಿದೆ. ಪ್ರಥಮವಾಗಿ ನಾನು ಹೇಳಬೇಕು ಅಂತಂದರೆ ಕರ್ಮಕಾರಕನಾದಂಥ ಶನಿದೇವ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಏನು ವಿಘ್ನ ಅಂತ ಮಾಡೋದಿಲ್ಲ. ನಿಮ್ಮ ಕೆಲಸ ಸ್ವಲ್ಪ ನಿಧಾನ ಆಗಿರ್ಬೋದು, ಆದರೆ ಅದರಲ್ಲಿ ಬರುವಂಥ ಯಶಸ್ಸು ಮಾತ್ರ ಶಾಶ್ವತವಾಗಿರ್ತದೆ ಹೇಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗಾದರೆ ಗುರು 10ನೇ ಮನೆಯಲ್ಲಿ ಇರಬೇಕಾದ್ರೆ ಯಾವ ರೀತಿ ಇರ್ತದೆ? ದಶಮದಲ್ಲಿ ಗುರು ಇದ್ದಾಗ ಒಂದು ಬಲಿಷ್ಠ ಸ್ಥಾನ ಆಗಿರ್ತದೆ. ಅದು ಗುರು ಬಂದು ಬಲಕ್ಕಿಲ್ಲ ಅಂದ್ಕೊಂಡು ನೀವೇನು ಹೆದರ್ಕೊಂಡು ಕೂತ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ನಲ್ವಾ. ಇಲ್ಲಿ 10ನೇ ಮನೆಯಲ್ಲಿ ಗುರು ಇದ್ದಾಗ ಒಂದು ಧನ ಲಾಭ ಆಗ್ಬೋದು, ವಾಹನ ಲಾಭ ಆಗ್ಬೋದು, ಅಥವಾ ನಿಮ್ಮ ದಾಂಪತ್ಯದಲ್ಲಿ ಸಂತಸದ ವಾತಾವರಣಗಳು ಮೂಡುವಂಥದ್ದಾಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಏಳಿಗೆಯನ್ನು ಕಾಣಬಹುದು. ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆದರೂ ಇರಬಹುದು, ಅಥವಾ ನೀವು ಓನಾಗಿ ಖುದ್ದಾಗಿ ಮಾಡುವಂಥ ಬಿಸ್ನೆಸ್ ಆದರೂ ಇರಬಹುದು. ಅದೇ ರೀತಿಯಾಗಿ ಕೆಲಸದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳೆಲ್ಲ ದೂರ ಆಗುವಂಥದ್ದಾಗ್ತದೆ. ಮತ್ತು ದಾಂಪತ್ಯದಲ್ಲಿ ಏನೆಲ್ಲ ಕಿರಿಕಿರಿಗಳಿರ್ತಿತ್ತಲ್ಲ ಅದೆಲ್ಲ ದೂರ ಆಗುವಂಥದ್ದು ಆಗ್ತದೆ. ಇಲ್ಲಿ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತಂದೆ. ಆದರೆ ಎಲ್ಲೋ ಒಂದು ಕಡೆಗೆ 10ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾಗ ನೀವು ಗುರುವಿನ ಜಪ ಮಾಡಬೇಕಾಗ್ತದೆ, ಗುರುವಿನ ಸ್ಮರಣೆ ಮಾಡಬೇಕಾಗ್ತದೆ, ಅಥವಾ ಮಠಕ್ಕೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರಬೇಕಾಗ್ತದೆ. ಮತ್ತಷ್ಟು ನಿಮಗೆ ಗುರುವಿನ ಶಕ್ತಿ ಜಾಸ್ತಿ ಆಗುವಂಥದ್ದಾಗ್ತದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬಂದರೆ ಬುಧ ಗ್ರಹ ವಕ್ರಿಯಾಗಿರ್ತಾನೆ. ಅದು ಕೂಡ 9ನೇ ಮನೆ ಹತ್ರ ಮುಖ ಮಾಡಿ ಸಂಚಾರ ಮಾಡುವಂಥದ್ದಾಗ್ತದೆ. ಇದರಿಂದ ಯಾವುದೆಲ್ಲ ಒಂದು ಯೋಗ ಫಲಗಳಿದೆ ಅಂತಂದರೆ, ಒಂದು ವಿದೇಶಿ ಪ್ರಯಾಣ ಮಾಡುವಂಥದ್ದು, ಮತ್ತು ವಿದೇಶಗಳಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡುವಂಥದ್ದು ಒಂದು ಅವಕಾಶ ಬರುವಂಥದ್ದು, ಅಥವಾ ಆಲ್ರೆಡಿ ಯಾರೆಲ್ಲ ಬಿಸ್ನೆಸ್ಸಲ್ಲಿ ಇದ್ದೀರೋ ನಿಮಗೆ ಒಂದು ಏಳಿಗೆ ಹೇಳುವಂಥದ್ದು ಕಾಣುವಂಥದ್ದು, ಧನ ಲಾಭ ಹೇಳುವಂಥದ್ದು ಬರುತ್ತೆ. ಮತ್ತು ಈ ತುಲಾರಾಶಿಯವರು ಯಾರೆಲ್ಲ ವಿದ್ಯಾರ್ಥಿಗಳು ಹೊರ ದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಹೈಯರ್ ಎಜುಕೇಷನ್ ನಾವು ಬೇರೆ ದೇಶದಲ್ಲೇ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಒಂದು ವಿದ್ಯಾಭ್ಯಾಸದ ಯೋಗ ಕೂಡ ಜಾಸ್ತಿ ಆಗುವಂಥದ್ದು ಆಗ್ತದೆ. ಇನ್ನು ಜ್ಞಾನ ಜಾಸ್ತಿ ಆಗುವಂಥದ್ದು, ಜ್ಞಾನ ನಿಮಗೆ ಒಂದು ಬಿಸ್ನೆಸ್ ಲೈನಲ್ಲಿ ಜ್ಞಾನ ಜಾಸ್ತಿ ಆಗ್ಬೋದು, ನಿಮ್ಮ ಎಜುಕೇಷನ್ ಲೈನಲ್ಲಿ ಒಂದು ಜ್ಞಾನ ಜಾಸ್ತಿ ಆಗುವಂಥದ್ದು ಆಗ್ತದೆ. ಈ ರೀತಿಯಾದಂಥ ಒಂದು ಒಳ್ಳೆಯ ಫಲಗಳೇ ಈ ವಕ್ರಿಗತನಾದ ಬುಧ ದೇವ ಕೊಡುವಂಥದ್ದು ಆಗ್ತದೆ. 11ನೇ ಮನೆಯಲ್ಲಿ ಕೇತು ಗ್ರಹ, 11ನೇ ಮನೆಯಲ್ಲಿ ಕೇತು ಇರಬೇಕಾದ್ರೆ ತುಂಬ ಚೆನ್ನಾಗೇ ಇರ್ತದೆ. ಒಂದು ಔಟ್ ಆಫ್ ಕಂಟ್ರಿಗೆ ಸಂಬಂಧಪಟ್ಟಿರುವಂಥ ಬಿಸ್ನೆಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದೇ ಆಗ್ತದೆ. ಮತ್ತು ನಿಮ್ಮಲ್ಲಿ ಒಂದು ಸ್ವಲ್ಪ ಆಧ್ಯಾತ್ಮಿಕತೆ ಜಾಸ್ತಿ ಆಗುವಂಥದ್ದು ಆಗ್ತದೆ. ಬಡವರಿಗೆ ಸಹಾಯ ಮಾಡುವಂಥ ಒಂದು ಗುಣಧರ್ಮ ಬರ್ತದೆ. ಮತ್ತು ಬಡವರು ಕೂಡ ನಿಮ್ಮಿಂದ ತುಂಬ ಒಂದು ಸಹಾಯವನ್ನು ಪಡ್ಕೊಳ್ತಾರೆ. ನಿಮಗೂ ಕೂಡ ಆ ರೀತಿಯಾದಂಥ ಒಂದು ಈ ಸಹಾಯ ಮಾಡಬೇಕು ಹೇಳುವಂಥ ಮನೋಭಾವನೆ ಬರುವಂಥದ್ದು, ಸ್ವಲ್ಪ ದಯಾಮಯಿಗಳಾಗ್ತೀರಾ ನೀವು ಈ ಆಗಸ್ಟ್ ತಿಂಗಳಲ್ಲಿ. ಇನ್ನು ಕುಜ 8ನೇ ಮನೆಯಲ್ಲಿರುವಂಥದ್ದು, ಕುಜ 8ನೇ ಮನೆಯಲ್ಲಿರಬೇಕಾದ್ರೆ
ಏನೆಲ್ಲ ಲಾಭ ಇದೆ ಏನೆಲ್ಲ ನಷ್ಟ ಇದೆ ಅಂದ್ಕೊಂಡು ನೋಡೋದಿದ್ರೆ 8ನೇ ಮನೆ ಕುಜ ಇರುವಂಥದ್ದು ಅಷ್ಟೊಂದು ನನ್ನ ಪ್ರಕಾರ ಒಳ್ಳೆಯದಲ್ಲ. ಇದರಲ್ಲಿ ಏನಾಗ್ತದೆ, ಭೂಮಿಗೆ ಸಂಬಂಧಪಟ್ಟಂಥ ಒಂದು ಕೆಲವೊಂದಿಷ್ಟು ವ್ಯವಹಾರ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಈ ರಿಯಲ್ ಎಸ್ಟೇಟಲ್ಲಿ ಮೀಡಿಯೇಟರ್ಗಳಾಗಿರ್ಬೋದು, ಅಥವಾ ಭೂಮಿಯ ಮಾಲೀಕರಾಗಿರ್ಬೋದು, ಅಥವಾ ಯಾವುದೇ ಒಂದು ಬಿಲ್ಡರ್ಸ್ ಆಗಿರ್ಬೋದು, ಡೆವಲಪರ್ಸ್ ಆಗಿರ್ಬೋದು, ಇಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಸೃಷ್ಟಿ ಮಾಡ್ತದೆ ವ್ಯವಹಾರಗಳಲ್ಲಿ. ಹಾಗಾಗಿ ಎಷ್ಟೇ ಗೊಂದಲ ಸೃಷ್ಟಿ ಮಾಡಲಿ ಏನೇ ಆದರೂ ಕೂಡ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ತುಲಾ ರಾಶಿಯ ಗೋಚಾರ ಫಲ ಅಷ್ಟೇ. ನಿಮ್ಮ ಜನ್ಮ ಜಾತಕ ಬೇರೆ ಇರ್ತದೆ. ನಿಮಗೆ ಹತ್ತಿರದಲ್ಲಿರುವಂತಹ ನುರಿತ ಜ್ಯೋತಿಷಿಗಳಿಗೆ ಒಂದು ಸಾರಿ ನಿಮ್ಮ ಜನ್ಮ ಜಾತಕ ತೋರಿಸಿ, ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದು ಸಮಯಕ್ಕೆ ಅನುಸಾರವಾಗಿ ನೀವು ಹುಟ್ಟಬೇಕಾದ್ರೆ ಯಾವ ಗ್ರಹಗಳು ಯಾವ ಡಿಗ್ರಿಯಲ್ಲಿ ಇತ್ತು ಹೇಳೋದನ್ನು ಕ್ಲಿಯರ್ ಆಗಿ ನಾವು ತಿಳ್ಕೊಬೋದು. ಹಾಗಾಗಿ ಗೋಚಾರ ಫಲ ಬೇರೆ ಇರ್ತದೆ, ನಿಮ್ಮ ಜನ್ಮ ಜಾತಕ ಬೇರೆ ಇರ್ತದೆ. ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲನೆ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಪರಿಹಾರ ಹೇಳುವಂಥದ್ದು ಕೂಡ ಸಿಗ್ತದೆ. ಇನ್ನು ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ. ತುಲಾರಾಶಿಯವರು ಒಂದು ಸ್ವಲ್ಪ ಕಡ್ಡಿ ತುಂಡಾದಂಗೆ ಒಂದು ಪ್ರೊಫೆಷ್ನಲ್ ಆಗಿ ಬಿಸ್ನೆಸ್ ಲೆವೆಲಲ್ಲಿ ಮಾತಾಡಬೇಕಾದ್ರೆ ನಿಮ್ಮ ಎದುರಿಗೆ ಇರುವಂಥ ವ್ಯಕ್ತಿಗಳಿಗೆ ಬೇಜಾರಾಗಬಹುದು ನಿಮ್ಮ ಮಾತಿನಿಂದ, ಅಥವಾ ನಿಮ್ಮ ಕುಟುಂಬದವರಿಗೆ ಸ್ವಲ್ಪ ಬೇಜಾರಾಗಬಹುದು, ನಿಮ್ಮ ಸಹೋದರಿಯರಿಗೆ ನಿಮ್ಮ ಮಾತಿನಿಂದ ಒಂದು ಸ್ವಲ್ಪ ನೋವಾಗಬಹುದು. ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲಿ ಉಂಟಾಗುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಒಂದು ಸ್ವಲ್ಪ ನೀವು ಮಾತಿನಲ್ಲಿ ಜಾಗೃತೆಯಿಂದ ಮಾತಾಡಿದರೆ ಒಳ್ಳೆಯದು. ಮನೆಯಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ, ಸ್ನೇಹಿತರೊಂದಿಗೂ ಕೂಡ ಅಷ್ಟೇ. ಒಂದು ಸ್ವಲ್ಪ ನೀವು ಯಾರ ಹತ್ರ ಮಾತಾಡಬೇಕಾದ್ರೂ ಕೂಡ ಈ ಮಾತನ್ನು ಸ್ವಲ್ಪ ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಮ ಮಾತು ನಿಮ್ಮ ಕಂಟ್ರೋಲಿಗೆ ಬರ್ತದೆ. ಇನ್ನು ಮುಂದಿನ ವಿಚಾರ ನೋಡೋದಿದ್ರೆ ಗೃಹಿಣಿಯರು, ತುಲಾರಾಶಿಯ ಗೃಹಿಣಿಯರಿಗೆ ಈ ಆಗಸ್ಟ್ ತಿಂಗಳು ಅತಿ ಉತ್ತಮವಾಗಿರುವಂಥದ್ದು. ಖಂಡಿತವಾಗಲೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಹೇಳುವಂಥದ್ದು ಇಲ್ಲ. ಇನ್ನೊಂದು, ಈ ಗೃಹಿಣಿಯರು ಯಾರೆಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಅದು ದೊಡ್ಡ ಮಟ್ಟದ ಬಿಸ್ನೆಸ್ ಆಗಿರ್ಬೋದು, ಮನೆಯಲ್ಲೇ ಇದ್ದು ಮಾಡುವಂಥ ಬಿಸ್ನೆಸ್ ಆಗಿರ್ಬೋದು, ಅಥವಾ ನಿಮ್ಮ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಗೃಹಿಣಿಯರು ಇರ್ಬೋದು, ನಿಮಗೆ ಉತ್ತಮದಲ್ಲಿ ಉತ್ತಮವಾಗಿರುವಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ. ಯಾವುದೇ ರೀತಿಯಾದಂಥ ಒಂದು ಹೆದರಿಕೆ ಹೇಳುವಂಥದ್ದು ಬೇಡ. ಇಲ್ಲಿ ಸ್ವಲ್ಪ ಬಂದುಬಿಟ್ಟು ಗೃಹಿಣಿಯರಿಗೆ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸ್ವಲ್ಪ ದುಡ್ಡು ಖರ್ಚಾಗುವಂಥದ್ದು ಕಾಣ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡದೆ ಮತ್ತು ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ನಮ್ಮ ಮಕ್ಕಳೇ ನಮ್ಮ ಮುಂದಿನ ಭವಿಷ್ಯ ಆಗಿರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ನೋಡಿ ಖರ್ಚು ಮಾಡಿ. ಇನ್ನು ವಿಶೇಷವಾಗಿ ತುಲಾರಾಶಿಯ ರೈತರ ವಿಚಾರಕ್ಕೆ ಬಂದರೆ, ತುಲಾರಾಶಿಯ ರೈತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನೀವು ಬೆಳೆದಂಥ ಬೆಳೆಗೆ ಒಂದು ಉತ್ತಮವಾದಂಥ ಒಂದು ದರ ಬರುವಂಥದ್ದು, ಬೆಂಬಲ ಬೆಲೆ ಸಿಗುವಂಥದ್ದು, ಮತ್ತು ಒಂದು ಸುಲಭವಾಗಿ ಮಾರಾಟವಾಗುವಂಥದ್ದು ಕೂಡ ಆಗ್ತದೆ. ತುಲಾರಾಶಿಯ ಮಕ್ಕಳ ಒಂದು ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ ಖಂಡಿತವಾಗಲೂ ಕೂಡ ವಿದ್ಯಾಭ್ಯಾಸ ಈ ತಿಂಗಳು ಅತಿ ಉತ್ತಮವಾಗಿದೆ. ನೀವು ಯಾವುದೇ ತರಗತಿಯಲ್ಲಿ ಓದ್ತಾ ಇರಿ, ನಿಮಗೆ ಒಂದು ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದು ಆಗ್ತದೆ. ಮತ್ತು ನೀವು ಓದಿದಂಥ ಓದು ನಿಮಗೆ ತಲೆಗೆ ಹತ್ತುವಂಥದ್ದು, ತುಂಬ ಅರ್ಥ ಆಗುವಂಥದ್ದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಬದಲಾವಣೆಗಳು ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ತುಲಾರಾಶಿಯವರು ಯಾರೆಲ್ಲ ಬಂದ್ಬಿಟ್ಟು ಒಂದು ಜಾಬ್ ಪರ್ಪಸ್ ಕೆಲಸದ ವಿಚಾರವಾಗಿ ಕೆಲವೊಂದಿಷ್ಟು ಸ್ಪರ್ಧಾತ್ಮಕವಾದಂಥ ಒಂದು ಪರೀಕ್ಷೆಯನ್ನು ತಯಾರಿಯಲ್ಲಿದ್ದವರು ಅಥವಾ ಪರೀಕ್ಷೆ ಬರೆದವರಿಗೂ ಕೂಡ ಒಂದು ಉತ್ತಮವಾದಂಥ ಫಲಿತಾಂಶ ಹೇಳುವಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಸಿಗ್ತದೆ. ನಾನು ಒಂದೇ ಒಂದು ಮಾತು ನಿಮಗೆಲ್ಲ ಹೇಳೋದೇನು ಕೇಳಿದರೆ, ಯಾವುದೇ ರಾಶಿಯಾಗಿರಲಿ ಅದು, ಇಲ್ಲಿ ಗ್ರಹಗಳು ನಿಮಗೆ ಕೊಡುವಂಥ ಫಲಗಳು ಕೊಡ್ತದೆ. ಮತ್ತು ಗ್ರಹಗಳು ನಿಮ್ಮ ಒಂದು ಜಾತಕಕ್ಕೆ ಅಥವಾ ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಿರ್ತದೆ. ಇಲ್ಲಿ ನೀವು ಏನೇ ಎಷ್ಟೇ ಪೂರಕವಾಗಿದ್ದರೂ ಕೂಡ ಇಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಅವಶ್ಯಕತೆ ಇದ್ದೇ ಇರ್ತದೆ. ನಿಮ್ಮ ಪರಿಶ್ರಮ ಯಾವ ರೀತಿಯಾಗಿರ್ತದೋ ಅದೇ ರೀತಿಯಾದಂಥ ಒಂದು ಫಲನೂ ಕೂಡ ನಿಮಗೆ ಬರ್ತದೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಹೋಗ್ತೇನೆ. ಯಾಕಂತಂದರೆ ಕೆಲವೊಂದಿಷ್ಟು ವ್ಯಕ್ತಿಗಳು ನನ್ನ ಜಾತಕ ತುಂಬ ಚೆನ್ನಾಗಿದೆ ಸರ್, ಆದರೂ ಕೂಡ ನಾನು ಏನೂ ಕೂಡ ಡೆವಲಪ್ಮೆಂಟೇ ಆಗಲಿಲ್ಲ ಅಥವಾ ಡೆವಲಪ್ ಆಗೋಕ್ಕೆ ಏನೋ ಒಂದು ತೊಂದರೆ ಆಗ್ತಿದೆ ಅಂದ್ಕೊಂಡು ಕೇಳ್ತಾರೆ. ಆ ಜಾತಕ ಏನೋ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಆದರೆ ಅವ್ರ ಹತ್ರ ನಾವು ಕುಲಂಕುಷವಾಗಿ ಮಾತಾಡಿದಾಗ ಗೊತ್ತಾಗ್ತದೆ ತನ್ನ ಜಾತಕ ಚೆನ್ನಾಗಿದೆ ಅಂದ್ಕೊಂಡು ಇವರು ಸ್ವಲ್ಪ ಲೇಜಿನೆಸ್ಸಲ್ಲಿ ಮನೆಯಲ್ಲೇ ಕೂತ್ಕೊಂಡಿರುವಂಥದ್ದು, ಕೆಲಸ ಮಾಡದೇ ಇರುವಂಥದ್ದೆಲ್ಲ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಹಾಗಾಗಿ ಇಲ್ಲಿ ಗ್ರಹ ಗೋಚಾರ ಫಲ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮ್ಮ ಪರಿಶ್ರಮನೂ ಕೂಡ ಅಷ್ಟೇ ಕಠಿಣವಾಗಿರಬೇಕಾಗ್ತದೆ. ಪ್ರತಿಯೊಂದು ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಭಾಗನೂ ಕೂಡ ಆಗಿರ್ಬೋದು, ಯಾವುದೇ ಕೆಲಸ ಮಾಡಿ ನೀವು IT ಆಗಲಿ ನಾನ್ IT ಆಗಲಿ ಗೌರ್ಮೆಂಟ್ ಆಗಲಿ, ನಿಮಗೆ ನಿಮ್ಮ ಒಂದು ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮದ ಅವಶ್ಯಕತೆ ಇದ್ದೇ ಇರ್ತದೆ. ಇನ್ನು ಮುಂದೆ ನೋಡೋದಿದ್ರೆ ಕಂಕಣ ಭಾಗ್ಯ, ಯಾರಿಗೆಲ್ಲ ತುಲಾರಾಶಿಯವರಿಗೆ ಮದುವೆ ಆಗಿರಲಿಲ್ಲ, ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು,
ಒಂದು ಕುಲಂಕುಷವಾಗಿ ಪರಿಶೀಲನೆ ಮಾಡಿ, ಗಂಡಾದರೆ ಹೆಣ್ಣಿನ ಕಡೆಗೆ ನೋಡಿ, ಹೆಣ್ಣಾದರೆ ಗಂಡಿನ ಕಡೆಯವರೆಗೆ ನೋಡಿ, ಒಂದು ಗುರು ಹಿರಿಯರ ಅನುಮತಿಯಿಂದ ಮದುವೆಯಾಗಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ಪ್ರಮುಖವಾಗಿ ಯಾರಿಗೆಲ್ಲ ಬಂದ್ಬಿಟ್ಟು ಒಂದು ತುಲಾರಾಶಿಯವರಿಗೆ ಡಿವೋರ್ಸ್ ಆಗಿತ್ತು, ವಿಚ್ಛೇದನ ಯಾರಿಗೆಲ್ಲ ಆಗಿತ್ತು, ಅವರಿಗೂ ಕೂಡ ಒಂದು ಮರುಮದುವೆಯ ಭಾಗ್ಯ ಹೇಳುವಂಥದ್ದು ಕೂಡ ಇದೆ. ಒಂದು ಸಾರಿ ಏನೋ ಒಂದು ಅಚಾತುರ್ಯದಿಂದ ಏನೋ ಒಂದು ನಡೆದು ಹೋಗಿರ್ತದೆ. ಈಗ ಎರಡನೇ ಮದುವೆ ಆಗಬೇಕಾದ್ರೆ ಒಂದು ಸ್ವಲ್ಪ ಜಾತಕ ತೋರಿಸ್ಕೊಂಡು, ಒಂದು ಜಾತಕದ ಆಧಾರದ ಮೇಲೆ ಮದುವೆಯಾಗಿ, ಕೆಲವೊಬ್ರು ಅಷ್ಟೆಲ್ಲ ಹೇಳಬಹುದು ಇದೆಲ್ಲ ಏನು ಜಾತಕ ನೋಡೋದು, ಅದೆಲ್ಲ ನಾವು ನಂಬೋದಿಲ್ಲ, ನಂಬಿಕೆ ಅರ್ಹ ಇಲ್ಲ ಇದೆಲ್ಲ ಅಂದ್ಕೊಂಡು ತುಂಬ ಜನ ಕೇಳೋರು ಇದ್ದಾರೆ. ಎಲ್ಲರೂ ಒಂದೇ ಥರ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ, ತುಂಬ ಜನ ಆ ರೀತಿ ಕ್ವಶನ್ಗಳು ನಮ್ಮ ಹತ್ರನೇ ಕೇಳ್ತಾರೆ. ನಾನು ನಿಮಗೆಲ್ಲ ಕೇಳುವಂಥದ್ದು ಒಂದೇ ಪ್ರಶ್ನೆ. ಈಗ ನೀವು ಜಾತಕ ನೋಡೋದಿಲ್ಲ, ಡೈರೆಕ್ಟಾಗಿ ಲವ್ ಮ್ಯಾರೇಜೇ ಮಾಡ್ಕೊಂಡಿರ್ತೀರ. 5 ವರ್ಷದ ಲವ್ ಇರ್ತದೆ, 4 ವರ್ಷದ ಲವ್ ಇರ್ತದೆ, ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತೀರ, ಖುಷಿ. ಏನಾಗ್ತದೆ, ನೀವು ಲವ್ ಮಾಡ್ಕೊಂಡು ಮದುವೆ ಆದರೂ ಕೂಡ ಒಂದು 2-3 ವರ್ಷದಲ್ಲಿ ಡೈವೋರ್ಸ್ ಆಗಿದ್ದು ಸಂಖ್ಯೆಗಳು ತುಂಬ ಇದ್ದಾವೆ. ಅಥವಾ ಒಂದು 2-3 ತಿಂಗಳಲ್ಲೇ ಬಂದುಬಿಟ್ಟು ಸಪ್ರೇಷನ್ ಆದವರು ಕೂಡ ತುಂಬ ಜನ ಇದ್ದಾರೆ. ನೀವು ಈಗಲೇ ಅರ್ಥ ಮಾಡ್ಕೊಳ್ಳಿ, ಅಥವಾ ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಜಾತಕ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಅಂದ್ಕೊಂಡು. ಕೊನೆಗೆ ಡಿವೋರ್ಸ್ ಆಗುವಂಥದ್ದು ಮಾಡ್ಕೊಳ್ಳೇಬೇಕು ಅಂದ್ಕೊಂಡವರು ಜಾತಕ ನೋಡಿ ಅರೇಂಜ್ ಮ್ಯಾರೇಜ್ ಆದವರು ಕೂಡ ಮಾಡ್ಕೊಂಡಿದ್ದಾರೆ, ಅದು ಬೇರೆ ವಿಚಾರ. ಇಷ್ಟೆಲ್ಲ ನಮ್ಗೆ ಗೊತ್ತಿದ್ದಾಗಲೂ ಕೂಡ ಹಗಲಲ್ಲಿ ನೋಡಿರುವಂಥ ಬಾವಿಗೆ ರಾತ್ರಿಗೆ ಬೀಳೋದು ಯಾಕೆ? ಒಂದು ಸ್ವಲ್ಪ ನಿಮ್ಮ ಜಾತಕ ಪರಿಶೀಲನೆ ಮಾಡಿ. ಒಂದೊಮ್ಮೆ ಆ ಜಾತಕ ಕೂಡ ಬಂದಿಲ್ಲ ಅಂತಂದರೂ ಕೂಡ ಅದಕ್ಕೆ ಕೆಲವೊಂದಿಷ್ಟು ಪರಿಹಾರದ ಮೂಲಕ ಅಥವಾ ಕೆಲವೊಂದಿಷ್ಟು ದೇವರ ದರ್ಶನದ ಮೂಲಕ ಅದನ್ನು ಸರಿಪಡಿಸ್ಕೋಬೋದು. ನಥಿಂಗ್ ಇಸ್ ಇಂಪಾಸಿಬಲ್. ಎಲ್ಲದಕ್ಕೂ ಕೂಡ ಒಂದು ಉತ್ತರ ಅಂದ್ಕೊಂಡು ಇದ್ದೇ ಇರ್ತದೆ, ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂದ್ಕೊಂಡು ಇದ್ದೇ ಇರ್ತದೆ. ಹಾಗಾಗಿ ನೀವು ಸ್ವಲ್ಪ ಈ ಕಂಕಣ ಭಾಗ್ಯ, ಈ ಮದುವೆ ವಿಚಾರ ಬಂದಾಗ ಒಂದು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡೋದು ಬಹಳ ಸೂಕ್ತ. ಇನ್ನು ದಂಪತಿಗಳ ವಿಚಾರಕ್ಕೆ ಬಂದರೆ, ನಾನು ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ ಅಂದ್ಕೊಂಡಂದೆ. ಇಲ್ಲಿ ಈ ದಂಪತಿಗಳ ವಿಚಾರಕ್ಕೆ ಬಂದರೆ, ಒಂದು ಉದ್ಯೋಗ ಅಂದ್ಕೊಂಡು ಬಂದರೆ, ಯಾರು ತುಂಬ ಜನ ಬಂದುಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಮತ್ತು ಹೆಂಡತಿ ಸೇರಿಬಿಟ್ಟು ಬಿಸ್ನೆಸ್ ಮಾಡುವಂಥವ್ರು ಇರ್ತೀರ, ಅಥವಾ ಗಂಡ ಮತ್ತು ಹೆಂಡತಿ ಸೇರಿಕೊಂಡು ಕೆಲವೊಂದಿಷ್ಟು ಪ್ರಾಜೆಕ್ಟ್ನ ರನ್ ಮಾಡ್ತಾ ಇರ್ತೀರ. ಅಂಥವರಿಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು ಬುಧ ಗ್ರಹದ ಒಂದು ಆಶೀರ್ವಾದದಿಂದ ತುಂಬ ಚೆನ್ನಾಗಿರ್ತದೆ. ಇಬ್ಬರಿಗೂ ಕೂಡ ಒಂದು ಯಥೇಚ್ಛವಾದಂಥ ಧನ ಲಾಭ ಬರುವಂಥದ್ದು ಮತ್ತು ಜ್ಞಾನ ವೃದ್ಧಿ ಆಗುವಂಥದ್ದು ಆಗ್ತದೆ. ಇನ್ನು ವಿಶೇಷವಾಗಿ ಗಂಡ ಹೆಂಡತಿಯಲ್ಲಿ ಒಂದು ಉತ್ತಮವಾದಂಥ ಒಂದು ಬಿಸ್ನೆಸ್ ಬಾಂಡಿಂಗ್ ಹೇಳುವಂಥದ್ದು ಬೆಳೀತದೆ. ಈಗ ಕೆಲವೊಂದಿಷ್ಟು ಏನಾಗ್ತದೆ ಕೇಳಿದ್ರೆ, ನೀನು ಹೇಳುವಂಥದ್ದು ಬರ್ತದೆ, ನಾನು ಹೇಳಿದ್ದೇ ಮಾಡ್ರಿ ಅಥವಾ ನೀವು ಹೇಳಿದ್ದೇ ಮಾಡ್ರಿ ಅಂದ್ಕೊಂಡು ಈ ಥರದ್ದೆಲ್ಲ ಬರ್ತದೆ. ಈ ಸಂದರ್ಭದಲ್ಲಿ ಅಥವಾ ಈ ತಿಂಗಳಲ್ಲಿ ಅಂಥದ್ದಕ್ಕೆಲ್ಲ ಅವಕಾಶ ಇಲ್ಲ. ಇಬ್ಬರು ಬಂದುಬಿಟ್ಟು ಒಂದು ಸರಾಸರಿಯಲ್ಲಿ ಹೊಂದಿಕೊಂಡು ಒಬ್ರಿಗೊಬ್ರು ಒಪ್ಪಂದದ ಮೇರೆಗೇನೇನು ಕೂಡ ನೀವು ಒಂದು ಬಿಸ್ನೆಸ್ ಮಾಡುವಂಥವ್ರು ಆಗ್ತೀರಾ, ವ್ಯಾಪಾರ ಮಾಡುವಂಥವ್ರು ಆಗ್ತೀರಾ. ಹಾಗಾಗಿ ಬಹಳ ಚೆನ್ನಾಗಿದೆ. ತುಲಾರಾಶಿಯ ಒಂದು ದಂಪತಿಗಳ ವಿಚಾರಕ್ಕೆ ಬಂದರೆ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಯಾವುದೇ ರೀತಿಯಾದಂಥ ವ್ಯಾಪಾರನೂ ಕೂಡ ಆಗಿರ್ಬೋದು, ಹೋಟೆಲು ಆಗಿರ್ಬೋದು, ಕ್ಯಾಂಟೀನು ಇರ್ಬೋದು, ಒಂದು ತರಕಾರಿ ಅಂಗಡಿ ಕೂಡ ಆಗಿರ್ಬೋದು, ನಿಮಗೆ ಬಹಳ ಉತ್ತಮವಾಗಿರುವಂಥದ್ದು. ಆದರೆ ಪರಿಶ್ರಮ ನಿಮ್ದು ಇರಬೇಕಾಗ್ತದೆ. ಖಂಡಿತವಾಗಲೂ ಕೂಡ ಯಶಸ್ಸು ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ. ತುಲಾರಾಶಿಯ ಆರೋಗ್ಯದ ವಿಚಾರಕ್ಕೆ ಬಂದರೆ, ಹಳೆಯ ಕಾಯಿಲೆಗಳಿಂದ ಮುಕ್ತಿಯಾಗುವಂಥದ್ದು. ಯಾರೆಲ್ಲ ಬಂದುಬಿಟ್ಟು ತುಂಬ ದಿನದಿಂದ ಯಾವುದೋ ಒಂದು ಚಿಕ್ಕ ಪುಟ್ಟ ತೊಂದರೆನೋ ಅಥವಾ ಒಂದು ಸ್ವಲ್ಪ ದೊಡ್ಡ ತೊಂದರೆಯಿಂದ ಬಳಲ್ತಾ ಇರುವಂಥವರಿಗೆ ಹಳೆಯ ಕಾಯಿಲೆಯಿಂದ ಮುಕ್ತಿ ಸಿಗುವಂಥದ್ದಾಗ್ತದೆ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ಬದಲಾವಣೆ ಕೂಡ ತುಂಬ ಇರ್ತದೆ ಆರೋಗ್ಯದಲ್ಲಿ. ಹಾಗಾಗಿ ನಿಮ್ಮ ಆರೋಗ್ಯ ಎಷ್ಟೇ ಚೆನ್ನಾಗಿದ್ದರೂ ಕೂಡ, ಅಥವಾ ಗ್ರಹಗತಿಗಳ ಒಂದು ಗೋಚಾರ ಫಲದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡರೂ ಕೂಡ, ನಾನು ಹೇಳುವಂಥದ್ದು ಏನು ಕೇಳಿದ್ರೆ, ನೀವು ಹಳೆಯ ಕಾಯಿಲೆಯಿಂದ ಬಳಲ್ತಾ ಇದ್ದವರಾದರೆ ಟೈಮ್ ಟು ಟೈಮ್ ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ, ನಿಮ್ಮ ಆಹಾರ ಕ್ರಮದಲ್ಲಿ ತುಂಬ ಒಳ್ಳೆಯ ಒಂದು ಡಯಟನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಕೂಡ ತುಂಬ ಚೆನ್ನಾಗಿರ್ತದೆ. ಹೊಸದಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದವರು, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ತುಂಬ ವರ್ಷದಿಂದ ಪ್ಲ್ಯಾನಲ್ಲಿ ಇರುವಂಥವ್ರು, ಅಥವಾ ಕೆಲವೊಂದಿಷ್ಟು ಈ ಪ್ರಾಜೆಕ್ಟ್ ಫೈಲೆಲ್ಲ ರೆಡಿ ಮಾಡಿಕೊಂಡು ಕೆಲವೊಂದಿಷ್ಟು ಫಿನಾನ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಲೋನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬಿಲ್ಡಿಂಗ್ ಸಿಗದೇ ಇರ್ಬೋದು, ಇಂತಹ ಕೆಲವೊಂದಿಷ್ಟು ತೊಂದರೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗದೇ ಇದ್ದವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಕ್ಷಣ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಕೂಡ ಆಗಸ್ಟ್ 14ನೇ ತಾರೀಕು ನಂತರದಲ್ಲಿ ನೀವು ಮಾಡಿದರೆ ಉತ್ತಮವಾದಂಥ ಒಂದು ಯಶಸ್ಸು ಕಾಣ್ತೀರಾ, ಧನ ಲಾಭ ಕಾಣ್ತೀರಾ, ಒಂದು ಬೆಳವಣಿಗೆ ಕೂಡ ನೀವು ಕಾಣ್ತೀರಾ. ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಕೆಲವೊಬ್ಬರ ಒಂದು ಹಿರಿಯರ ಮಾರ್ಗದರ್ಶನದ ಮೇರೆಗೆ ಮಾಡಿ, ಅಥವಾ ಕೆಲವೊಂದಿಷ್ಟು ಗೈಡ್ಗಳ ಮಾರ್ಗದರ್ಶನದ ಮೇರೆಗೆ ಮಾಡಿ, ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗುವಂಥದ್ದಾಗ್ತದೆ. ಹಾಗಾಗಿ ಈಗ
ಬರುವಂಥ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ, ನಿಮ್ಮ ಬಾಳಿಗೆ ಹೊಸ ಬೆಳಕನ್ನು ತರಲಿ ಅಂತ ಹೇಳ್ತಾ ಈ ವಿಡಿಯೋದ ಒಂದು ಕೊನೆಯ ಕಿವಿ ಮಾತು ನಿಮಗೆ, ನೀವೇ ನಿಮ್ಮ ಜೀವನದ ನಾಯಕ, ನೀವೇ ನಿಮ್ಮ ಜೀವನದ ಯಶಸ್ಸಿನ ಶಿಲ್ಪಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.